ಮತದಾರರ ಪಟ್ಟಿಯಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ. ಎಸ್ಐಆರ್ ಸಹಜವಾಗಿ ನಡೆಯಬೇಕಿದ್ದ ಆಡಳಿತಾತ್ಮಕ ಪ್ರಕ್ರಿಯೆಯಾಗಿದ್ದು, ಇದೀಗ ಅದು ಹಗರಣದಂತೆ ಕಾಣುತ್ತಿದೆ. ಎಸ್ಐಆರ್ನ ಉದ್ದೇಶಗಳ ಬಗ್ಗೆ ಹಲವು ಅನುಮಾನಗಳು ಮೂಡಿವೆ ಎಂದು ನಟ ಕಿಶೋರ್ ಕುಮಾರ್ ಆರೋಪಿಸಿದರು. ನಗರದ ಗಾಂಧಿ ಭವನದಲ್ಲಿ ಗುರುವಾರ ನಾಗರಿಕ ಮತಕಾವಲು ಸಮಿತಿ ಆಯೋಜಿಸಿದ್ದ ಮತಹರಣ ವಿರುದ್ಧ ಸಾಂಸ್ಕೃತಿಕ ಪ್ರತಿರೋಧ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಎಸ್ಐಆರ್ ನಡೆಸುತ್ತಿರುವ ಚುನಾವಣಾ ಆಯೋಗದ ಪಾರದರ್ಶಕತೆ ಹಾಗೂ ಅದರ ಮೇಲಿನ ನಂಬಿಕೆಯೇ ಪ್ರಶ್ನಾರ್ಹವಾಗಿರುವ ಸಂದರ್ಭದಲ್ಲಿ ಈ ಪ್ರಕ್ರಿಯೆಯ ವಿಶ್ವಾಸಾರ್ಹತೆ ಬಗ್ಗೆ ಚರ್ಚೆ ನಡೆಸಬೇಕಿದೆ ಎಂದರು. ನಮ್ಮ ದೇಶದ ಸಂವಿಧಾನಕ್ಕೆ ಎಸಗುವ ದೊಡ್ಡ ದ್ರೋಹ ಕಣ್ಣೆದುರುಗಡೆ ಕಾಣ್ತಾ ಇದೆ. ಅದು ನಾವು ಸುಮ್ಮನೆ ಇದ್ವಿ. ಅದಾದ ನಂತರ ಎಲೆಕ್ಷನ್ಗಳಾಯ್ತು, ಸುಮಾರು ರಾಜ್ಯಗಳಲ್ಲಿ ಎಲೆಕ್ಷನ್ ಆಯ್ತು. ಎಲೆಕ್ಷನ್ ನಂತರ ಸುಮಾರು ಅದೆಲ್ಲ ಅಕ್ರಮಗಳಾಯ್ತು. ಆ ಅಕ್ರಮಗಳನ್ನ ಸಾಬೀತು ಮಾಡೋದಕ್ಕೆ ತುಂಬಾ ಕಷ್ಟ ಆಯ್ತು. ನಾವೆಲ್ಲರೂ ಇವಿಎಂ ನ ಬ್ಲೇಮ್ ಮಾಡಿದ್ವಿ. ಯಾವುದು ಸಾಕ್ಷಿಗಳಿರಲಿಲ್ಲ. ಕೊನೆಗೆ ವಿರೋಧ ಪಕ್ಷದ ನಾಯಕ ಸಾಕ್ಷಿಗಳನ್ನು ತಗೊಂಡ್ಬಂದು ಚುನಾವಣಾ ಈ ಆಯೋಗದ ದಾಖಲೆಗಳನ್ನೇ ತಂದು ಅಲ್ಲಿ ವೋಟ್ ಚೋರಿ ಹೇಗಾಗುತ್ತೆ ಅಂತ ನಿರೂಪಿಸಿದ್ರು. ಪ್ರೆಸ್ ಮೀಟ್ ಮಾಡಿ ಎಲ್ಲರಿಗೂ ನಿರೂಪಿಸಿದ್ರು. ಅದಕ್ಕೆ ನಮ್ಮ ಚುನಾವಣಾ ಆಯೋಗ ಕೊಟ್ಟ ಉತ್ತರ ಕೊಡಬಹುದಾಗಿತ್ತು. ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಇವರ ಸಾಕ್ಷ್ಯ ಇದ್ರೆ ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡಿ ಎಲ್ಲರ ಬಾಯಿ ಮುಚ್ಚಿಸಬಹುದಾಗಿತ್ತು. ಎಲ್ಲರೂ ಸುಮ್ಮನೆ ಇರ್ತಾ ಇದ್ರು. ಅದನ್ನ ನಂಬ್ತಾ ಇದ್ರು. ಚುನಾವಣಾ ಆಯೋಗನ ನಂಬುತ್ತಾ ಇದ್ರು. ಅವ್ರು ಮಾಡೋ ಕೆಲಸಗಳನ್ನೆಲ್ಲ ಇವತ್ತಿನವರೆಗೂ ನಂಬುತ್ತಾ ಇದ್ವಿ. ಆದ್ರೆ ಅವ್ರು ಮಾಡಿದ ಕೆಲಸ ಏನು, ಅಫಿಡವಿಟ್ ಕೊಡಿ ಅಂತ ಕೇಳಿದ್ರು. ಅದಾದ ನಂತರ ಮತ್ತೆ ಎಲೆಕ್ಷನ್ಗಳಾಯ್ತು. ಅದಾದ ನಂತರ ಏನಾಯ್ತು, ಅವರು ಇಷ್ಟು ಮಾತ್ರ ಸಾಲಲ್ಲ, ಇಷ್ಟು ಭ್ರಷ್ಟಾಚಾರ ಮಾಡಿದ್ರೆ ಮಾತ್ರ ಸಾಲಲ್ಲ, ನಮ್ಮ ಸರ್ವಾಧಿಕಾರಿಯನ್ನು ಅಧಿಕಾರದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಇನ್ನೂ ಸ್ವಲ್ಪ ಮಾಡಬೇಕು ಅಂತ ಎಸ್ಐಆರ್ ತಗೊಂಡ್ಬಿಟ್ಟು ಎಸ್ಐಆರ್ ನ ಮೊದಲ ಹಂತದಲ್ಲಿ ಒಂದಷ್ಟು ಮಟ್ಟಿಗೆ ಆಯ್ತು. ಅದಾದ ನಂತರ ಡಿಲಿಷನ್ ಹೆಚ್ಚಿಗೆ ಆಗ್ತಾ ಹೋದ್ರು. ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಿಧಾನಕ್ಕೆ ಬಯಲಿಗೆ ಬರ್ತಾ ಹೋಯ್ತು. ಅಲ್ಪಸಂಖ್ಯಾತರನ್ನ, ಅವರ ಓಟ್ ಯಾರ ಓಟ್ ಅವ್ರಿಗೆ ಬರೋದಿಲ್ವೋ ಅವ್ರನ್ನೆಲ್ಲರೂ ಡಿಲೀಟ್ ಮಾಡ್ತಾ ಒಂದಾದ ನಂತರ ಅವರ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡ, ಭ್ರಷ್ಟಾಚಾರದ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ತಾ ಹೋದ್ರು. ಕೊನೆಗೆ ಬಂಗಾಳದಲ್ಲಿ, ಇತ್ತೀಚೆಗೆ ನಾವು ನೋಡಿದ್ದು ಬಂಗಾಳದಲ್ಲಿ, ಅಸ್ಸಾಂನಲ್ಲಿ ಅವರಿಗೆ ಮನಸ್ಸಿಗೆ ಬಂದಂತೆ ಓಟರ್ಗಳನ್ನ ಡಿಲೀಟ್ ಮಾಡಿದ್ರು. ಅವರ ಜೊತೆಗೆ ನಿಂತಿದ್ದು ತುಂಬಾ ದೊಡ್ಡ ದುರಂತ, ನಮ್ಮ ಪ್ರಜಾಪ್ರಭುತ್ವದ ದೊಡ್ಡ ದುರಂತ, ನಮ್ಮ ದೇಶದ ದೊಡ್ಡ ದುರಂತ. ಅವರ ಜೊತೆಗೆ ನಿಂತಿದ್ದು ನ್ಯಾಯಾಲಯ ಏನ್ ಹೇಳ್ತು, ಕೊನೆಗೆ ಇದು ಕಾನೂನು ಬಾಹಿರ ಪ್ರಕ್ರಿಯೆ ಅಲ್ಲ, ಇದು ಕಾನೂನಿನ ಚೌಕಟ್ಟಿನ ಒಳಗಡೆ ನಡೀತಿರುವಂತಹ ಪ್ರಕ್ರಿಯೆ. ಯಾರ್ಯಾರಿಗೆ ಓಟ್ ಎಲ್ಲ ಹೋಗಿದ್ದು, ಎಲೆಕ್ಷನ್ ಹತ್ರ ಬಂದಿದ್ರೆ ಏನು ಮಾಡೋಕ್ಕಾಗಲ್ಲ, ಮುಂದಿನ ಎಲೆಕ್ಷನ್ ಓಟ್ ಆಗಿ ಪರವಾಗಿಲ್ಲ ನಡೆಯುವಂತ. ಇದು ನಮ್ಮ ದೇಶದ ನ್ಯಾಯಾಲಯ ಮಾಡಿದಂತಹ ನ್ಯಾಯ. ಸೊ ಅಲ್ಲಿಗೆ ನಾವು ಯಾರಿಂದ ಯಾರನ್ನ ಏನನ್ನ ಎದುರು ನೋಡ್ಬೋದು, ಏನನ್ನ ನಿರೀಕ್ಷಿಸಬಹುದು ಅನ್ನೋದನ್ನ ನಿರ್ಧಾರ ಮಾಡಬೇಕು. ಇವತ್ತು ಹೋರಾಟ ಯಾಕೆ ಅನಿವಾರ್ಯ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲ ತುಂಬಾ ಮುಖ್ಯ ಕಾರಣ. ಇವರು ಯಾರು ಮಾಡ್ತಾ ಇದಾರೆ ಅಂತ ನೋಡ್ಕೊಂಡ್ವಿ, ಹೇಗೆ ಮಾಡ್ತಾ ಇದಾರೆ ಅಂತ ಇದನ್ನ ನೋಡ್ತಾ ಇದ್ವಿ. ಇಷ್ಟೆಲ್ಲ ಆದ ನಂತರ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಒಂದೇ ಉದ್ದೇಶ, ಒಂದು ಪಕ್ಷ ಅದನ್ನ ಅಧಿಕಾರದಲ್ಲಿ ಉಳಿಸ್ಕೋಬೇಕು. ಯಾಕಂದ್ರೆ ಇದನ್ನೆಲ್ಲಾನು ನಿಯಂತ್ರಿಸ್ತಾ ಇರೋದು ಅವರೇ ಅಪಾಯಿಂಟ್ ಮಾಡಿದಂತ ಮುಖ್ಯ ಚುನಾವಣಾಧಿಕಾರಿ. ಅವ್ರಿಗೆ ಬೇಕಾದಂತ ಕೆಲಸಗಳನ್ನ ಮಾಡಿಕೊಂಡು ಎಂತ ತುಂಬಾ ಹಾಸ್ಯಾಸ್ಪದವಾದಂತ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಅವ್ರನ್ನ ನಂಬೋದಕ್ಕೆ ಕಡಾಖಂಡಿತವಾಗಿ ಹೇಳ್ಬಿಡ್ಬೋದು, ಸಾಧ್ಯ ಇಲ್ಲ ಅಂತ. CCTV ಫುಟೇಜ್ ಕೊಡಿ ಅಂತಂದ್ರೆ ನಾವು ನಮ್ಮ ತಾಯಂದಿರ ಅಕ್ಕಂದಿರ ವಿಡಿಯೋನ ಕೊಡ್ಬೇಕಾಗ್ತದೆ. ಆ ತರ ಹೇಳುವಂತ ಒಬ್ಬ ಮುಖ್ಯ ಚುನಾವಣಾಧಿಕಾರಿ ನಮ್ಮ ಸಂಬಳ ತಗೊಂಡು ನಮ್ಮ ಪ್ರಜಾಪ್ರಭುತ್ವಕ್ಕೆ ದ್ರೋಹ ಎಸಗುತ್ತಾ ಇರುವಂತ ಒಬ್ಬ ಮುಖ್ಯ ಚುನಾವಣಾಧಿಕಾರಿ ಇಟ್ಕೊಂಡು ನಾವು ಯಾವ ರೀತಿ ಪಾರದರ್ಶಕವಾದ ಒಂದು SIR ನ ನಡೆಸಲಿಕ್ಕೆ ಸಾಧ್ಯ. ಹಾಗಾಗಿ ಇವ್ರ ವಿರುದ್ಧ ಹೋರಾಟ ಅನಿವಾರ್ಯ ಆಗಿ ಕೂತಿದೆ. ಈಗ ಈ ತರದ ಅನಿವಾರ್ಯ ಹೋರಾಟದ ಪರಿಸ್ಥಿತಿಯಲ್ಲಿ ಇವತ್ತು ಸಾಂಸ್ಕೃತಿಕ ಹೋರಾಟ ನಡೀತಾ ಇರೋದು ಯಾಕೆ ಮುಖ್ಯ ಅಂದ್ರೆ, ನನ್ನ ಮಟ್ಟಿಗೆ ಜನರ ಧ್ವನಿಯಾಗದ ಕಲೆ ಜೀವಂತ ಕಲೆ ಅಲ್ಲ. ಕಲೆ ಜನರ ಭಾಷೆ, ಹಾಡು ಜನರ ಭಾಷೆ. ಜನರ ಭಾಷೆಯಲ್ಲಿ ಈ ಹೋರಾಟವನ್ನು ನಾವು ತಗೊಂಡು ಬಂದಾಗ ಪ್ರಜೆಗಳಿಗೆ ನಡೀತಾ ಇರೋ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುವಿಗೆ ನಡೀತಾ ಇರುವಂತಹ ಅನ್ಯಾಯವನ್ನ ಜನಗಳ ಭಾಷೆಯಲ್ಲಿ ನಾವು ತಗೊಂಡು ಹೋದಾಗ ಅವರಿಗೆ ತಲುಪೋದು ಸುಲಭ, ತುಂಬಾ ಹೆಚ್ಚಿಗೆ ದಿನ ತಲುಪಬಹುದು. ಅದನ್ನ ನಮ್ಮ ಇತಿಹಾಸದಲ್ಲಿ ಕಾಣಬರುವಂತಹ ಸಾಂಸ್ಕೃತಿಕ ಹೋರಾಟಗಳನ್ನು ನೀವು ನೋಡಿದ್ರೆ ಕಾಣಿಸುತ್ತೆ. ಶರಣ ಚಳುವಳಿ, ವಚನ ಚಳುವಳಿ ಜಾತಿಯನ್ನ ಮೀರಿ ಜನ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು. ಅದು ಕಲೆಯನ್ನು ಆಚರಿಸಿದ ನನ್ನ ನಂಬಿಕೆ. ಅದು ವಚನಗಳಾಗಿ, ಹಾಡುಗಳಾಗಿ,
ಜನಮಂತರು ಇವತ್ತಿನವರೆಗೂ ಇವತ್ತಿಗೂ ನಾವು ರೆಫರೆನ್ಸ್ ತಗೊಳ್ತೀವಿ. ಸೊ ಹೀಗಾಗಿ ಕಲೆ ಜನಪದ ಹೋರಾಟಗಳ ಜೊತೆ ನಿಲ್ಲೋದು ತುಂಬಾ ಮುಖ್ಯ. ಅದನ್ನ ಈ ಕಾರ್ಯಕ್ರಮದ ಮೂಲಕ ಸಾಧಿಸ್ತಾ ಇದ್ದೇನೆ ಅನ್ನೋದು ನನಗೆ ತುಂಬಾ ಖುಷಿ ಕೊಡುವಂತ, ಭರವಸೆ ಕೊಡುವಂತ ವಿಷಯ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ, ಈ ಕೆಲಸಕ್ಕೆ ಕೈಗೂಡಿಸುವಂತ ಎಲ್ಲರಿಗೂ ನನ್ನ ಅಭಿನಂದನೆಗಳು, ಧನ್ಯವಾದ. ಈ ಕೆಲಸ ಹೀಗೆ ಮುಂದುವರಿಲಿ. ಇಲ್ಲಿ ಅಪಾಯಕ್ಕೊಳಗಾಗಿರೋದು, ತೊಂದರೆಗೆ ಸಿಕ್ಕಾಕೊಂಡಿರೋದು ಬರೀ ಓಟ್ ಅಲ್ಲ, ಆ ಓಟಿನ ಹಿಂದಿರುವ ಪ್ರತಿಯೊಬ್ಬ ಪ್ರಜೆ, ಆ ಪ್ರಜೆಯ ಬದುಕು, ಆ ಪ್ರಜೆಯ ಭವಿಷ್ಯ, ಅದು ಒಟ್ಟು ದೇಶದ ಭವಿಷ್ಯ. ಇದನ್ನ ಉಳಿಸ್ಕೊಳ್ಳೋದಕ್ಕೆ ನಮ್ಮ ಹೋರಾಟ ನಿರಂತರವಾಗಿರಲಿ, ಕಲೆ ಅದರ ಜೊತೆಗೆ ನಿಲ್ಲಲಿ, ಜನರ ಭಾಷೆಯಲ್ಲಿ ಅದರ ಹೋರಾಟ ಎಂದೆಲ್ಲಿಗೂ ಸಾಗಲಿ. ಇನ್ಕಿಲಾಬ್ ಸಿಂದಾಬಾದ್.